ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಆಚಾರ್ಯ ಗುರುಭ್ಯೋ ನಮಃ. ಆಚಾರ್ಯ, ಇದು ಹಾ, ಫೋಕಸ್ ಆಗ್ತಾ ಇದೆ ನಮ್ಗೆಲ್ಲ. ಏನಾಗ್ತಿದೆ? ನಿಮ್ಮ ಇದು ಫುಲ್ ಬ್ರೈಟ್ ಬೆಳಕು ಆಗಿ. ಜಾಸ್ತಿ ಆಗ್ತಿದೆ. ಸರಿ, ಅದೇ ಹೌದು, ಸ್ವಲ್ಪ ಫುಲ್ ನಾನು ಮೇಲ್ಗಡೆ ಬ್ರೈಟ್. ಇದ್ದೀನಿ ಟೆರಸ್ ಅಲ್ಲಿ. ಹಾಗಾಗಿ ಓಕೆ ಲೈಟ್ ಓಕೆ ಇಟ್ಕೊಂಡಿದ್ದೆ, ಹಾಗಾಗಿ ಇದಾಗುತ್ತೆ. ಓಕೆ 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 ಹಾ. ರೈಟ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಅಶ್ವತ್ಥಾಮಾಚಾರ್ಯರು ಕೌರವರೊಟ್ಟಿಗೆ ಸೇರಿಕೊಂಡು ಆಟ ಆಡ್ತಾ ಇದ್ರು. ಆಟ ಆಡ್ಬೇಕಾದ್ರೆ ಎಲ್ಲರೂ ಕೂಡ ಮನೆಗೆ ಹೋಗ್ತಾ ಇದ್ರು, ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಹಾಲನ್ನು ಕುಡಿದು ಬರ್ತಾ ಇದ್ರು. ಅದೇ ರೀತಿಯಾಗಿ ಅಶ್ವತ್ಥಾಮನು ಕೂಡ ಮನೆಗೆ ಬಂದಾಗ ಏನಾಗ್ತಾ ಇತ್ತು, ತಾಯಿ ಹಾಲನ್ನು ಕೊಡ್ತಾ ಇದ್ಲು. ಹಾಲು ಅಂದ್ರೆ ಅದು ನಿಜವಾದಂತಹ ಹಾಲಲ್ಲ, ಪಿಷ್ಟ ಮಾಲೋಡ್ಯ, ಹಿಟ್ಟನ್ನ ನೀರಿನಲ್ಲಿ ಕಲಸಿ ಅದನ್ನ ಹಾಲು ಅಂತ ಕೊಡ್ತಾ ಇದ್ರು. ಅದಕ್ಕೆ ಕಾರಣ ದ್ರೋಣಾಚಾರ್ಯರು ಯಾರ ಹತ್ತಿರವೂ ಕೂಡ ಏನನ್ನು ಸ್ವೀಕಾರ ದಾನವನ್ನಾಗಿ ಸ್ವೀಕಾರ ಮಾಡ್ತಾ ಇರಲಿಲ್ಲ, ಪ್ರತಿಗ್ರಹವನ್ನು ಮಾಡ್ತಾ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಸಂಚಯ ಅಂದ್ರೆ ಯಾವತ್ತೂ ಕೂಡ ಸಂಪತ್ತನ್ನ ಕೂಡಿಟ್ಟವರಲ್ಲ. ನಾಳೆಗೆ ಬೇಕು, ನಾಡಿದ್ದಿಗೆ ಬೇಕು, ಮುಂದಿನ ವರ್ಷಕ್ಕೆ ಬೇಕು, ಅದು ಇದು ಅಂತ ಕೂಡಿಟ್ಟಂಥವರಲ್ಲ. ಹಾಗಾಗಿ ಮನೆಯಲ್ಲಿ ಕಡು ಬಡತನ ಅಂದ್ರೆ ಕಡು ಬಡತನ. ಹಾಗಾಗಿ ಅನಿವಾರ್ಯವಾಗಿ ಮಗನಿಗೆ ಹಾಲನ್ನು ಕೊಡಬೇಕು. ಕೊಡದೇ ಹೋದ್ರೂ ಮಗು ಅಳುತ್ತೆ. ಮಗು ಹೇಗೂ ಹಾಲಿನ ರುಚಿಯನ್ನು ನೋಡೇ ಇಲ್ಲ. ಹಾಗಾಗಿ ಹಿಟ್ಟನ್ನೇ ನೀರಿನಲ್ಲಿ ಕಲಸಿ ಅದನ್ನೇ ಹಾಲು ಅಂತ ಕೊಡ್ತಾ ಇದ್ಲು. ಅಶ್ವತ್ಥಾಮನು ಕೂಡ ಅದನ್ನೇ ಹಾಲು ಅಂತ ನಂಬಿ ಪ್ರತಿನಿತ್ಯ ಕೂಡ ಕುಡಿತಾ ಇದ್ದ. ಒಂದು ದಿವಸ ಧೃತರಾಷ್ಟ್ರ ತಾನು ಅಶ್ವತ್ಥಾಮನಿಗೆ ನಿಜವಾದಂತಹ ಹಾಲಿನ ರುಚಿಯನ್ನು ತೋರಿಸ್ತಾನೆ. ಆವಾಗ ಅಶ್ವತ್ಥಾಮನಿಗೆ ಗೊತ್ತಾಗುತ್ತೆ, ನನ್ನ ತಾಯಿ ನನಗೆ ಇಷ್ಟು ದಿವಸ ಕೊಟ್ಟದ್ದು ಹಾಲಲ್ಲ, ಹಿಟ್ಟು ಅಂತ ಜೋರಾಗಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಆ ಮಗನ ಮೇಲಿನ ಕರುಣೆಯಿಂದ ಮತ್ತು ಹೆಂಡತಿಯಾದಂತ ಕೃಪೆ ಮಾಡಿದಂತಹ ಒಂದು ಪ್ರೇರಣೆಯಿಂದ ನೀವು ತೆಗೆದುಕೊಂಡು ಬರಲೇಬೇಕು ಆಕಳನ್ನ ಅಂತ ಹೇಳಿದಳು. ಮುಖ್ಯವಾಗಿ ಪರಮಾತ್ಮನ ಇಚ್ಛೆ ಎಲ್ಲದರಿಂದಲೂ ಕೂಡ ಪ್ರೇರಿತರಾದಂತಹ ದ್ರೋಣಾಚಾರ್ಯರು ತಾವು ಹಸುವನ್ನ ತೆಗೆದುಕೊಂಡು ಬರಬೇಕು, ಯಾರ ಹತ್ತಿರವಾದರೂ ಕೂಡ. ಯಾರ ಹತ್ತಿರ ತೆಗೆದುಕೊಳ್ಳಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಪರಶುರಾಮ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ತೆಗೆದುಕೊಳ್ಳೋಣ. ಆ ಪರಮಾತ್ಮ ಹತ್ತಿರ ಸ್ವೀಕಾರ ಮಾಡಿದಾಗ ಅದು ಪ್ರತಿಗ್ರಹ ಅಂತ ಆಗೋದಿಲ್ಲ. ಯಾಕಂದ್ರೆ ಇಡೀ ಜಗತ್ತಿಗೇನೆ ಪರಮಾತ್ಮ ತಂದೆ ಸ್ಥಾನದಲ್ಲಿ ಇರುವಂತವನು. ತಂದೆಯಿಂದಾಗಿ ಮಗ ಏನನ್ನಾದ್ರೂ ಸ್ವೀಕಾರ ಮಾಡಿದ್ರೆ ಅದು ದಾನ ಅಂತ ಆಗೋದಿಲ್ಲ. ಹಾಗಾಗಿ ಪರಮಾತ್ಮನ ಹತ್ತಿರ ನಾನು ಸ್ವೀಕಾರ ಮಾಡ್ತೇನೆ ಅಂತ ಪರಮಾತ್ಮನ ಹತ್ತಿರ ಬಂದು ಆ ಒಂದು ನನಗೆ ಈ ರೀತಿಯಾಗಿ ಆಕೊಳ್ಬೇಕು ಅಂತ ಕೇಳಿದ. ನಿನ್ನೆ 12ನೇ ಶ್ಲೋಕ ಆಗಿತ್ತು, ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ಯಾಕಂದ್ರೆ ಮುಂದೆ ಅದು ಒಂದೇ ವಿಚಾರ ಎಲ್ಲ ಬರುತ್ತೆ. ದೃಷ್ಟ್ವಾ ಚೈನಂ ಜಾಮದಗ್ನ್ಯಃ ಅಪ್ಯಚಿಂತಯತ್ ದ್ರೋಣಂ ಕರ್ತುಂ ಶಿತಿಭಾರಾಪನೋದೆ. ಹೇತುಂ ಸುರಾಣಾಂ ನರಯೋನಿಜಾನಾಂ ಹಂತಾ ಚಾಯಂ ಸ್ಯಾತ್ ಸಹ ಪುತ್ರೇಣ ಚೇತಿ. ಪದಚ್ಛೇದ. ದೃಷ್ಟ್ವಾ ಚ ಏನಂ ಜಾಮದಗ್ನಿಃ ಅಪಿ ಅಚಿಂತಯತ್ ದ್ರೋಣಂ ಕರ್ತುಂ ಕ್ಷಿತಿಭಾರಾಪನೋದೆ. ಹೇತುಂ ಸುರಾಣಾಂ ನರಯೋನಿಜಾನಾಂ ಹಂತಾ ಚ ಅಯಂ ಸ್ಯಾತ್ ಸಹ ಪುತ್ರೇಣ ಚ ಇತಿ. ದ್ರೋಣಾಚಾರ್ಯರು ಈ ರೀತಿಯಾಗಿ ಬಂದು ಪರಶುರಾಮ ದೇವರ ಹತ್ತಿರ ಕೇಳಿದಾಗ ಪರಮಾತ್ಮ ಆಲೋಚನೆ ಮಾಡಿದ, ಏನ್ ಮಾಡಬೇಕು ಅಂತ. ಯಾಕೆಂತಂದ್ರೆ ದೃಷ್ಟ್ವಾಚೇನಂ ಇವನನ್ನು ಕಂಡಂತಹ ಜಾಮದಗ್ನಿ ಅಂದ್ರೆ ಜಮದಗ್ನಿ ಋಷಿಗಳ ಮಗನಾದಂತಹ ಪರಶುರಾಮ ದೇವರು ಈ ರೀತಿಯಾಗಿ ಆಲೋಚನೆ ಮಾಡಿದರು. ಈಗ ಸುರಾಣಾಂ ಎಲ್ಲ ದೇವಾನುದೇವತೆಗಳು ಕೂಡ
ನರಯೋನಿಜಾನಂ, ಮನುಷ್ಯರಾಗಿ ಹುಟ್ಟಿದ್ದಾರೆ, ನರಯೋನಿಯಲ್ಲಿ ಹುಟ್ಟಿದ್ದಾರೆ. ಯಾಕೆ ಹುಟ್ಟಿದ್ದಾರೆ ಭೂಮಿಯ ಮೇಲೆ ಅವರೆಲ್ಲರೂ ಕೂಡ ಅಂತಂದ್ರೆ ಕ್ಷಿತಿ ಭಾರಾಪನೋದೆ, ಕ್ಷಿತಿ ಅಂದ್ರೆ ಭೂಮಿ, ಭೂಭಾರವನ್ನು ಕಳೆಯಬೇಕು, ಭೂಮಿಯ ಮೇಲೆ ಇರುವಂತಹ ದುಷ್ಟರ ನಿಗ್ರಹವನ್ನು ಮಾಡಬೇಕು, ಅದಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಆ ಪರಮಾತ್ಮನಿಗೆ ಸೇವೆ ಅಂತ ದೇವಾನುದೇವತೆಗಳೆಲ್ಲರೂ ಕೂಡ ರಾಜ ಮಹಾರಾಜರಾಗಿ ಭೂಮಿಯ ಮೇಲೆ ಹುಟ್ಟಿದ್ದಾರೆ. ಆ ಎಲ್ಲ ರಾಜ ಮಹಾರಾಜರು ಕೂಡ ಏನಾಗಬೇಕು, ಒಂದು ದಿವಸ ಸಾಯಲೇಬೇಕು. ಹಾಗಾಗಿ ಮನುಷ್ಯರಾಗಿ ಹುಟ್ಟಿದಂತಹ ದೇವತೆಗಳನ್ನ ಕೊಲ್ಲುವಂತಹ ಕಾರ್ಯ ಆಗಬೇಕು. ಹಂತ ಹಂತ ಅಂದ್ರೆ ಕೊಲ್ಲುವಂತಹ ವ್ಯಕ್ತಿ ಅಂತ. ಆ ರಾಜ ಮಹಾರಾಜರುಗಳನ್ನು ಕೊಲ್ಲುವಂತಹ ವ್ಯಕ್ತಿ ಯಾರಾಗಬೇಕು ಅಂತಂದ್ರೆ ದ್ರೋಣಂ ಸಹ ಪುತ್ರೇಣ ಕರ್ತುಂ, ದ್ರೋಣಾಚಾರ್ಯರು ಮತ್ತು ಅವರ ಮಗನಾದಂತಹ ಅಶ್ವತ್ಥಾಮಾಚಾರ್ಯರು ಇಬ್ಬರು ಕೂಡ ಏನಾಗಬೇಕು, ಆ ರಾಜ ಮಹಾರಾಜರನ್ನು ಸಂಹಾರ ಮಾಡುವ ಮೂಲಕ ಅವರೇನಾಗಬೇಕು, ಭೂಭಾರ ಹರಣ ಕಾರ್ಯದಲ್ಲಿ ನಿಮಿತ್ತವಾಗಬೇಕು ಅಂತ ಪರಮಾತ್ಮ ಆಲೋಚನೆ ಮಾಡಿದ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು, ಭೂಮಿಯ ಮೇಲೆ ಅನೇಕ ರಾಜ ಮಹಾರಾಜರುಗಳಾಗಿ ಅನೇಕ ದೇವತೆಗಳು ಅವತಾರ ಮಾಡಿದ್ದಾರೆ. ಅವರ ಸಂಹಾರ ಆಗಬೇಕು. ಅವರ ಸಂಹಾರವನ್ನ ಬೇರೆ ಯಾರ ಕೈಯಲ್ಲಿ ಮಾಡಿಸೋದಕ್ಕಿಂತ ದೇವಾಂಶ ಸಂಭೂತರಾದಂತಹ ದ್ರೋಣಾಚಾರ್ಯರ ಕೈಯಲ್ಲಿ ಮತ್ತು ಅಶ್ವತ್ಥಾಮಾಚಾರ್ಯರ ಕೈಯಲ್ಲಿ ಮಾಡಿಸಬೇಕು ಅಂತ ಪರಮಾತ್ಮ ತೀರ್ಮಾನ ಮಾಡಿದ. ಮುಂದೆ ನಾವು 4 ಶ್ಲೋಕ ನೋಡಿದಾಗ ಒಟ್ಟು ಇದರ ತಾತ್ಪರ್ಯ ಏನು ಅಂತ ಅರ್ಥ ಆಗುತ್ತೆ. ತೇಷಾಂ ವೃದ್ಧಿ ಸ್ಯಾತ್ ಪಾಂಡವಾರ್ಥೇ ಹತಾನಾಂ ಮೋಕ್ಷೇಪಿ ಸೌಖ್ಯಸ್ಯ ನ ಸಂತತಿಶ್ಚ. ಯೋಗ್ಯ ಸುರಾಣಾಂ ಕಲಿಜಾಹ ಸುಪಾಪಾಹ ಪ್ರಾಯೋ ಯಸ್ಮಾತ್ ಕಲಿಜಾಹ ಸಂಭವಂತಿ. ಪದಚ್ಛೇದ. ತೇಷಾಂ ವೃದ್ಧಿ ಸ್ಯಾತ್ ಪಾಂಡವಾರ್ಥೇ ಹತಾನಾಂ ಮೋಕ್ಷೇ ಅಪಿ ಸೌಖ್ಯಸ್ಯ ನ ಸಂತತಿಃ ಚ. ಯೋಗ್ಯ ಸುರಾಣಾಂ ಕಲಿಜಾಹ ಸುಪಾಪಾಹ ಪ್ರಾಯಃ ಯಸ್ಮಾತ್ ಕಲಿಜಾಹ ಸಂಭವಂತಿ. ಯಾಕೆ ಆ ರೀತಿಯಾಗಿ ಪರಶುರಾಮ ದೇವರಿಗೆ ಆಲೋಚನೆ ಬಂತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಪಾಂಡವಾರ್ಥೇ ಹತಾನಾಂ, ಅನೇಕ ರಾಜ ಮಹಾರಾಜರುಗಳು ಪಾಂಡವರಿಗೋಸ್ಕರ ತಾವೇ ಮಾಡ್ತಾರೆ, ಮುಂದೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೋಸ್ಕರ ಹೋರಾಡಿ ತಾವು ಹತಾಹ ಯುದ್ಧದಲ್ಲಿ ಸಾಯ್ತಾರೆ. ಹೀಗೆ ಸತ್ತಾಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಮೋಕ್ಷೇಪಿ ಸೌಖ್ಯಸ್ಯ ವೃದ್ಧಿ ಸ್ಯಾತ್, ಅವರಿಗೆ ಮೋಕ್ಷ ನಿಶ್ಚಿತ. ಆದರೂ ಕೂಡ ಪಾಂಡವರ ಸಲುವಾಗಿ ಪಾಂಡವರಿಗೆ ಒಳ್ಳೇದಾಗಲಿ ಅಂತ ಹೋರಾಡಿ ಅವರು ಸತ್ತರೆ ಅವರಿಗೆ ಏನಾಗುತ್ತೆ, ಮೋಕ್ಷದಲ್ಲಿ ಆನಂದ ಎಂಬುದು ಅಭಿವೃದ್ಧಿ ಆಗುತ್ತೆ. ದೇವತೆಗಳು ಮನುಷ್ಯರಾಗಿ ಹುಟ್ಟಿದ್ದಾರೆ ಭೂಮಿಯ ಮೇಲೆ, ಅವರು ಪಾಂಡವರಿಗೋಸ್ಕರ ಯುದ್ಧದಲ್ಲಿ ಹೋರಾಡಿ ಸತ್ತರೆ ಅವರಿಗೇನಾಗುತ್ತೆ, ಮೋಕ್ಷದಲ್ಲಿ ಆನಂದ ಎಂಬುದು ಅಭಿವೃದ್ಧಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಯೋಗ್ಯಾಸುರಾಣಾಂ ಕಲಿಜಾಹ ಸುಪಾಪಾಹ ನ ಸಂತತಿಶ್ಚ ಅಂತ. ಅದೇ ರೀತಿಯಾಗಿ ಅವರಿಗೆ ಅಂದ್ರೆ ಒಬ್ಬ ರಾಜ ಮಹಾರಾಜ ಇರ್ತಾನೆ, ಅವನ ಸಂತತಿ ಅನ್ನೋದು ಕಲಿಯುಗದಲ್ಲಿ ಇರ್ಲಿಕ್ಕೆ ಯೋಗ್ಯವಾದದ್ದು ಅಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನ ಸಂತತಿಶ್ಚ ಯೋಗ್ಯ. ಯಾಕೆ ಅಂತಂದ್ರೆ ಕಲಿಜಾಹ ಸುಪಾಪಾಹ ಪ್ರಾಯಃ, ಕಲಿಯುಗದಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬರೂ ಕೂಡ ಪ್ರಾಯಃ ಸುಪಾಪಾಹ, ಕಲಿಯುಗದಲ್ಲಿ ಸಾಮಾನ್ಯವಾಗಿ ಪಾಪಿಷ್ಠರೇ ಹುಡ್ತಾರೆ.
ಹಾಗಾಗಿ ಕಲಿಯುಗದಲ್ಲಿ ಅವರು ಸಂತಾನವನ್ನು ಪಡೆಯುವುದು ಸರಿಯಲ್ಲ, ಹಾಗಾಗಿ ಅವರೇನಾಗ್ಬೇಕು, ಸಾಯ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಎಷ್ಟು, ಪರಮಾತ್ಮನ ಆಲೋಚನೆ ಹೇಗಿತ್ತು, ಈ ಎಲ್ಲ ರಾಜ ಮಹಾರಾಜರುಗಳು ಕೂಡ ಪಾಂಡವರಿಗೋಸ್ಕರ ಯುದ್ಧ ಮಾಡಿ ಯುದ್ಧದಲ್ಲಿ ಸಾಯ್ತಾರೆ. ಸತ್ತಾಗ ಏನಾಗುತ್ತೆ, ಅವರಿಗೆ ಮೋಕ್ಷದಲ್ಲಿ ವಿಶೇಷವಾದಂತಹ ಆನಂದ ಎಂಬುದು ಅಭಿವೃದ್ಧಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಈ ಸಜ್ಜನರೇನಿದ್ದಾರೆ, ಅರ್ಥಾತ್ ಮನುಷ್ಯರಾಗಿ ಹುಟ್ಟಿದಂತಹ ದೇವತೆಗಳೇನಿದ್ದಾರೆ, ಅವರು ಕೊನೆಯತನ ಬದುಕಿ ಅವರ ಸಂತಾನವನ್ನು ಪಡೆಯೋದು ಅಷ್ಟು ಸರಿಯಾದಂತಹ ಮಾರ್ಗ ಅಲ್ಲ ಅಂತ. ಯಾಕೆಂತಂದ್ರೆ ಹಾಗೆ ಸಂತಾನ ಮುಂದುವರಿತಾ ಹೋಗ್ಬಿಟ್ರೆ ಏನಾಗುತ್ತೆ, ಕಲಿಯುಗದಲ್ಲಿ ಅವರ ಸಂತಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಲಿಯುಗದಲ್ಲಿ ಹುಟ್ಟುವಂತವರೆಲ್ಲರೂ ಕೂಡ ಏನಾಗಿರ್ತಾರೆ, ಪ್ರಾಯ ಸುಪಾಪಹ, ಬಹುತೇಕ ಎಲ್ಲರೂ ಕೂಡ ಮಹಾ ಪಾಪಿಷ್ಠರೇ ಆಗಿರ್ತಾರೆ. ಹಾಗಾಗಿ ಅವರನ್ನು ಕೊಲ್ಲಬೇಕು. ಅವರನ್ನು ಕೊಲ್ಲುವ ಮೂಲಕ ಏನಾಗಬೇಕು, ಅವರ ವಂಶ ಅಲ್ಲಿಗೆ ನಿಂತುಕೊಳ್ಳಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಪರಮಾತ್ಮ ತಾನೇ ಮಾಡಿದ. ಈ ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮಾಚಾರ್ಯರು ಇಬ್ಬರು ಕೂಡ ಕೌರವರ ಪಾಳಯದಲ್ಲಿ ಇದ್ದುಕೊಂಡು ಅಲ್ಲಿ ಇರುವಂತಹ ಸಜ್ಜನರನ್ನ ಸಂಹಾರ ಮಾಡಬೇಕು ಅಂತ ಪರಮಾತ್ಮ ಆಲೋಚನೆ ಮಾಡಿದ. ಮುಂದೆ ನದೇವಾನಾಂ ಆಶತಂ ಪೂರುಷಾಹಿ ಸಂತಾನಜಾಹ ಪ್ರಾಯಶಃ ಪಾಪಯೋಗ್ಯಾಃ ನಾಕಾರಣಾತ್ ಸಂತತೇರಪ್ಯಭಾವೋ ಯೋಗ್ಯಃ ಸುರಾಣಾಂ ಸದಮೋಘರೇತಸಾಂ. ಪದಚ್ಛೇದ ನ ದೇವಾನಾಂ ಆಶತಂ ಪೂರುಷಾಃ ಹಿ ಸಂತಾನಜಾಃ ಪ್ರಾಯಶಃ ಪಾಪಯೋಗ್ಯಾಃ ನಾಕಾರಣಾತ್ ನ ಅಕಾರಣಾತ್ ಸಂತತೇಃ ಅಪಿ ಅಭಾವಃ ಯೋಗ್ಯಃ ಸುರಾಣಾಂ ಸದಮೋಘರೇತಸಾಂ. ಯಾಕೆ ಕಲಿಯುಗದಲ್ಲಿ ಅವ್ರ ಸಂತಾನ ಬರಬಾರದು ಅಂತೆಲ್ಲ ಹೇಳಿದ್ರು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನದೇವಾನಾಂ ಆಶತಂ ಪೂರುಷಾಹಿ ಸಂತಾನಜಾಹ ಪ್ರಾಯಶಃ ಪಾಪಯೋಗ್ಯಾಹ ಅಂತ. ಒಂದು ವಂಶದಲ್ಲಿ ಒಬ್ಬ ದೇವತೆ ಅವತಾರ ಮಾಡಿದ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆ ವಂಶದಲ್ಲಿ ಮುಂದೆ ಆಶತಂ ಪೂರುಷಾಹ ಸಂತಾನಜಾಹ 100 ತಲೆಮಾರಿನ ತನಕ ಒಂದು ವಂಶದಲ್ಲಿ ಒಬ್ಬ ದೇವತೆ ಅವತಾರ ಮಾಡಿದ ಅಂತ ಹೇಳಿದ್ರೆ, ಆ ಮುಂದೆ ಆ ವಂಶದಲ್ಲಿ 100 ತಲೆಮಾರಿನ ತನಕ ಏನಾಗೋದಿಲ್ಲ, ಪ್ರಾಯಶಃ ಪಾಪಯೋಗ್ಯಾಹ ನ ಪಾಪಿಷ್ಠರಾದಂತವರು ಹುಟ್ಟಲಿಕ್ಕೆ ಪ್ರಾಯಶಃ ಸಾಧ್ಯ ಇಲ್ಲ. ಎಲ್ಲೋ ಒಂದೆರಡು ಕಡೆ ಆ ರೀತಿ ಈಗ ಆಗ್ಬಹುದಷ್ಟೇ. ನಾವೀಗ ನೋಡ್ತೇವೆ, ಕುರುವಂಶವನ್ನು ನೋಡ್ತೇವೆ, ಒಳ್ಳೆಯ ವಂಶ, ಆದರೆ ಅದರಲ್ಲಿ ದುರ್ಯೋಧನ ಮುಂತಾದಂತಹ ಕೆಟ್ಟವರು ಬಂದರು. ಹಾಗಾಗಿ ಕೆಲವೊಂದು ಕಡೆ ಅಪವಾದ ಇರುತ್ತೆ, ಆದರೆ ಪ್ರಾಯಶಃ ಬಹುತೇಕ ಕಡೆ ಏನಾಗೋದಿಲ್ಲ, ಈ ರೀತಿಯಾಗಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಒಳ್ಳೆಯ ಸಂತಾನವೇ ಹುಟ್ಟುತ್ತೆ. ಹಾಗಾಗಿ ನಾಕಾರಣಾತ್ ಸಂತತೇರಪ್ಯಭಾವ. ಅಷ್ಟು ಮಾತ್ರ ಅಲ್ಲ, ಅವರ ಸಂತಾನವು ಕೂಡ ಸುಮ್ಮನೆ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಅವರ ವಂಶ ನಿರ್ವಂಶ ಆಗೋದು ಕೂಡ ಕಷ್ಟ. ಯಾಕೆ ಅಂತಂದ್ರೆ ಸದಮೋಘ ರೇತಸಾಂ, ಅವರ ರೇತಸ್ಸು ವೀರ್ಯ ಎಂಥದ್ದು ಅಂದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ಅಮೋಘವಾದಂತಹ ರೇತಸ್ಸು. ಹಾಗಾಗಿ ಅಂತಹ ವ್ಯಕ್ತಿಯ ಆ ವಂಶ ಯಾವತ್ತೂ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನ ಅಕಾರಣಾತ್, ಏನೋ ಒಂದು ಪ್ರಬಲವಾದಂತಹ ಶಾಪ ಇತ್ತು, ಇನ್ಯಾವನೋ ಕಾರಣ ಇತ್ತು ಅಂತಂದ್ರೆ ನಿಲ್ಬಹುದೇನೋ. ಆದರೆ ಸಾಮಾನ್ಯವಾಗಿ ಒಬ್ಬ ದೇವತೆ ಒಂದು ಕಡೆ ಅವತಾರ ಮಾಡಿದ ಅಂತಂದ್ರೆ ಅಲ್ಲಿಂದ 100 ತಲೆಮಾರಿನ ತನಕ
ದುಷ್ಟ ಸಂತತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ವಂಶವು ಕೂಡ ಮಧ್ಯದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ಪ್ರಾಯಶಃ ಬಹುತೇಕ 99% ಹೀಗೆ ಆಗುತ್ತೆ. ಕೆಟ್ಟ ಸಂತಾನವೂ ಬರೋದಿಲ್ಲ, ಆ ವಂಶ ಕೂಡ ನಿಂತು ಹೋಗೋದಿಲ್ಲ. ಎಲ್ಲೊಂದು ಪ್ರಬಲ ಕಾರಣಗಳಿದ್ರೆ, ಶಾಪಾದಿಗಳಿದ್ದರೆ ಆ ರೀತಿಯಾಗಿ ಆಗುತ್ತೆ. ಆದರೆ ಸಹಜವಾಗಿ ಕೆಟ್ಟ ವ್ಯಕ್ತಿಗಳು ಆ ವಂಶದಲ್ಲಿ 100 ತಲೆಮಾರಿನ ತನಕ ಹುಟ್ಟೋದಿಲ್ಲ, ಮತ್ತು ಆ ವಂಶ ಎಂಬುದು ಕೂಡ ಮುಂದೆ ನಿರ್ವಂಶ ಆಗುವುದಿಲ್ಲ. ಮುಂದೆ ಅವ್ಯುಚ್ಛಿನ್ನೆ ಸಕಲಾನಾಂ ಸುರಾಣಾಂ ತಂತೌ ಕಲಿರ್ನೋ ಭವಿತಾ ಕಥಂಚಿತ್ ತಸ್ಮಾದುತ್ಸಾದ್ಯಾಃ ಸರ್ವ ಏತೆ ಸುರಾಂಶಾಃ ಏತೇನ ಸಾಕಂ ತನಯೇನ ವೀರಾಃ. ಪದಚ್ಛೇದ. ಅವ್ಯುಚ್ಛಿನ್ನೆ ಸಕಲಾನಾಂ ಸುರಾಣಾಂ ತಂತ್ ಕಲಿಃ ನ ಕಲಿಃ ನ ಭವಿತಾ ಕಥಂಚಿತ್ ತಸ್ಮಾತ್ ಉತ್ಸಾದ್ಯಾಃ ಸರ್ವೇ ಏತೆ ಸುರಾಂಶಾಃ ಏತೇನ ಸಾಕಂ ತನಯೇನ ವೀರಾಃ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅವ್ಯುಚ್ಛಿನ್ನೆ ಸಕಲಾನಾಂ ಸುರಾಣಾಂ, ಒಂದು ವೇಳೆ ಈಗ ಅನೇಕ ಜನ ದೇವತೆಗಳು ಹುಟ್ಟು ಬಿಟ್ಟಿದ್ದಾರೆ, ಈ ದೇವತೆಗಳ ವಂಶ ಇದೇ ರೀತಿಯಾಗಿ ಅವಿಚ್ಛಿನ್ನವಾಗಿ ನಿರಂತರವಾಗಿ ಮುಂದುವರೆದು ಬಿಟ್ಟರೆ, ಹಿಂದೆ ಹೇಳಿದಂತೆ ವಂಶ ಎಂಬುದು ಪ್ರಬಲ ಕಾರಣ ಇಲ್ಲದೇನೆ ನಿಲ್ಲೋದಿಲ್ಲ, ಮತ್ತು 100 ತಲೆಮಾರಿನ ತನಕ ಆ ವಂಶದಲ್ಲಿ ಏನಾಗೋದಿಲ್ಲ, ಕೆಟ್ಟ ಸಂತಾನ ಆಗೋದಿಲ್ಲ, ದುಷ್ಟರು ಹುಟ್ಟೋದಿಲ್ಲ. ಹಾಗಾಗಿ ಸುರಾಣಾಂ ತಂತವು, ತಂತು ಅಂದ್ರೆ ಮೂಲ ಅರ್ಥ ಸಂಸ್ಕೃತದಲ್ಲಿ ದಾರ ಅಂತ, ಇನ್ನೊಂದು ಅರ್ಥ ಪ್ರವಾಹದಂತೆ ನಿರಂತರವಾಗಿ ಆ ವಂಶದ ತಂತು, ವಂಶದ ದಾರ ನಿರಂತರವಾಗಿ ಹೋಗ್ತಾನೆ ಇದ್ರೆ, ನಿರಂತರವಾಗಿ ಸಂತಾನ ಎಂಬುದು ಮುಂದುವರಿತಾನೆ ಇದ್ರೆ ಅವಾಗ ಏನಾಗುತ್ತೆ, ಕಲಿರ್ನೋ ಭವಿತ ಕಥಂಚಿತ್, ಕಲಿಯುಗ ಕಥಂಚಿತ್ ನ ಭವಿತ, ಏನ್ ಮಾಡಿದ್ರು ಕೂಡ ಕಲಿಯುಗ ಪ್ರಾರಂಭನೇ ಆಗೋದಿಲ್ಲ. ಯಾಕೆ? ಇಂತಹ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಪರಮ ಸಾತ್ವಿಕರು ಜಗತ್ನಲ್ಲಿ ಇದ್ಬಿಟ್ರೆ ಅಧರ್ಮ ಎಲ್ಲಿ ಆಗುತ್ತೆ? ಕಲಿಯುಗ ಎಲ್ಲಿ ಹೇಗೆ ಪ್ರಾರಂಭ ಆಗುತ್ತೆ? ಕಲಿಯುಗ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸುರಾಂಶಾಹ ಏತೆ, ದೇವಾಂಶ ಸಂಭೂತರಾದಂತಹ ಈ ಎಲ್ಲರನ್ನೂ ಕೂಡ ಏನ್ ಮಾಡಬೇಕು? ಏತೇನ ಸಾಕಂ ತನಯೇನ, ಏತೇನ ಅಂದ್ರೆ ಇವನಿಂದ, ದ್ರೋಣಾಚಾರ್ಯರಿಂದ ಮತ್ತು ತನಯೇನ ಮಗನಾದಂತಹ ಅಶ್ವತ್ಥಾಮಾಚಾರ್ಯರಿಂದಾಗಿ ಸಾಕಂ ಕೂಡಿಕೊಂಡು ಎಲ್ಲರೂ ಕೂಡ ಏನಾಗ್ಬೇಕು? ಉತ್ಸಾದ್ಯಾಹ, ಸತ್ತು ಹೋಗಬೇಕು. ಅಂದರೆ ಎಲ್ಲ ದೊಡ್ಡ ದೊಡ್ಡ ದೇವತೆಗಳು ಪ್ರಕೃತ ಇಲ್ಲಿ ಇದ್ದಾರೆ, ಇವರೆಲ್ಲರ ವಂಶ ಹೀಗೆ ಮುಂದುವರೆದು ಬಿಟ್ಟರೆ ಕಲಿಯುಗ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಮಗೆಲ್ಲ ಗೊತ್ತೇ ಇರುವಂತೆ ಕಲಿಯುಗ ಪ್ರಾರಂಭ ಆಗಿ ಕೇವಲ 5,000 ವರ್ಷ ಆಗಿದೆ. ಬಹುಶಃ ಅದಕ್ಕಿಂತ ಒಂದು 70-80 ವರ್ಷ ಮುಂಚೆ ಈ ಸಂದರ್ಭ ನಡೆದಿರುತ್ತೆ. ಹಾಗಾಗಿ ಇದೇ ರೀತಿಯಾಗಿ ವಂಶ ಮುಂದುವರೆದು ಬಿಟ್ರೆ ಕಲಿಯುಗ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನಾಗ್ಬೇಕು? ಅವರೆಲ್ಲರೂ ಕೂಡ ಸಾಯಬೇಕು. ಯಾಕೆಂದ್ರೆ ಹಿಂದೆ ಹೇಳಿದಂತೆ ಏನಾದರೂ ಪ್ರಬಲ ಕಾರಣ ಇಲ್ಲದೆ ಹೋದರೆ ವಂಶವು ಕೂಡ ಮುಂದುವರಿಯುತ್ತೆ. ಪ್ರಬಲ ಕಾರಣ ಇದ್ರೆ ವಂಶ ನಿಂತು ಹೋಗುತ್ತೆ. ಹಾಗಾಗಿ ಈಗ ಪ್ರಬಲ ಶಾಪಾದಿ ಕಾರಣಗಳು ಯಾವುದೂ ಕೂಡ ಇಲ್ಲ. ಹಾಗಾಗಿ ಅವರನ್ನು ಸಂಹಾರ ಮಾಡುವ ಮೂಲಕವೇನೆ ಅವರ ವಂಶವನ್ನ ನಿಲ್ಲಿಸುವಂತೆ ಮಾಡಬೇಕು ಅಂತ
ಪರಮಾತ್ಮ ಮಾಡಿದ. ಹಾಗಾಗಿ ಆ ಎಲ್ಲ ಮಹಾ ವೀರಾಧಿ ವೀರರನ್ನು ಕೂಡ ಯಾರು ಕೊಲ್ಲಬೇಕು? ನಿಮಿತ್ತವಾಗಿ ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮಾಚಾರ್ಯರು ಕೊಲ್ಲಬೇಕು ಅಂತ ಪರಮಾತ್ಮ ತಾನು ಸಂಕಲ್ಪವನ್ನ ಮಾಡ್ತಾ ಇದ್ದಾನೆ ಅಂತ. ಒಟ್ಟು 12ನೇ ಶ್ಲೋಕದಿಂದಾಗಿ 16ನೇ ಶ್ಲೋಕದವರೆಗಿನ ಪರಶುರಾಮ ದೇವರ ಆಂತರ್ಯ ಇಷ್ಟು. ಪರಶುರಾಮ ದ್ರೋಣಾಚಾರ್ಯರನ್ನು ನೋಡ್ತಾನೆ, ನೋಡಿ ಆಲೋಚನೆ ಮಾಡ್ತಾನೆ. ಇವನಿಗೆ ನಾನು ಹೀಗೆ ಆಕಳನ್ನು ಕೊಟ್ಟು ಕಳಿಸಿಬಿಟ್ರೆ ಯಥಾವತ್ತಾಗಿ ಮನೆಗೆ ಹೋಗ್ತಾನೆ, ತಾನು ನಿರಂತರ ಅಧ್ಯಾಪನಗಳಲ್ಲಿ ತೊಡಗ್ತಾನೆ, ಹಾಲನ್ನು ಮಗನಿಗೆ ಕೊಡಿಸ್ತಾನೆ ಅಷ್ಟೇ. ಆದರೆ ಇವನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಬೃಹಸ್ಪತಿ, ದೇವಗುರುವಾದಂತಹ ಬೃಹಸ್ಪತಿ. ಮಗ ಯಾರು? ಇಡೀ ಜಗತ್ತನ್ನೇ ನಾಶ ಮಾಡುವಂತಹ ಲಯಕಾರಕನಾದಂತಹ ರುದ್ರಾವತಾರಿಯಾದಂತಹ ಅಶ್ವತ್ಥಾಮಾಚಾರ್ಯರು. ಇವರಿಬ್ಬರ ಮೂಲಕ ಎಲ್ಲ ರಾಜ ಮಹಾರಾಜರ ಸಂಹಾರವನ್ನು ನಾನು ಮಾಡಿಸಬೇಕು. ಅಂದ್ರೆ ರಾಜ ಮಹಾರಾಜರು ಕೂಡ ಸುಮ್ಮನೆ ಯಾರ್ಯಾರ ಕೈಲಿ ಸಾಯಬಾರ್ದು, ದುಷ್ಟರ ಕೈಲಿ ಸಾಯಬಾರ್ದು. ಹಾಗಾಗಿ ದೇವಾಂಶ ಸಂಭೂತರಾದಂತಹ ಇಬ್ಬರ ಕೈಯಲ್ಲಿ ಸಾಯಬೇಕು ಅಂತ ಪರಮಾತ್ಮನ ಸಂಕಲ್ಪ. ಯಾಕೆ ಅಂತಂದ್ರೆ ಅವರೆಲ್ಲರೂ ಕೂಡ ಪಾಂಡವರಿಗೋಸ್ಕರ ಹೋರಾಡಿ ಸಾಯ್ತಾ ಇದ್ದಾರೆ. ಹಾಗೆ ಸತ್ತಾಗ ಏನಾಗುತ್ತೆ? ಅವರಿಗೆ ಮೋಕ್ಷದಲ್ಲಿ ವಿಶೇಷವಾದಂತಹ ಆನಂದ ಎಂಬುದು ಅಭಿವೃದ್ಧಿ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಹಾಗೆ ಮಾಡದೆ ಹೋದರೆ, ಅವರನ್ನ ಸಂಹಾರ ಮಾಡಿಸದೇ ಹೋದರೆ ಏನಾಗುತ್ತೆ? ಕಲಿಯುಗದಲ್ಲಿ ಮುಂದೆ ಮತ್ತೆ ಸಂತಾನ ಮುಂದುವರಿತಾ ಹೋಗುತ್ತೆ, ಅವರ ಸಂತಾನ ಎಂಬುದು. ಆ ರೀತಿಯಾಗಿ ಮುಂದುವರಿತಾ ಹೋದಾಗ ಏನಾಗುತ್ತೆ? ಇಲ್ಲಿ ಹೇಳಿದಂತೆ 100 ತಲೆಮಾರುಗಳವರೆಗೆ ಒಂದು ವಂಶದಲ್ಲಿ ಒಬ್ಬ ದೇವತೆ ಅವತಾರ ಮಾಡಿದ ಅಂತಂದ್ರೆ ಮುಂದೆ ಅವನ ಸಂತಾನದಿಂದಾಗಿ 100 ತಲೆಮಾರಿನ ತನಕ ದುಷ್ಟ ಸಂತತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಏನಾದರೂ ಯಾವುದೋ ಒಬ್ಬ ಋಷಿಯ ಅಥವಾ ದೇವತೆಯ ಶಾಪ ಇಲ್ಲದೆ ಹೋದರೆ ವಂಶವು ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದೇವತೆಗಳ ಅವತಾರಭೂತರಾದಂತಹ ರಾಜರೇನಿದ್ದಾರೆ, ಇವರ ವಂಶ ಹಾಗೆ ಕಂಟಿನ್ಯೂ ಆಗ್ಬಿಟ್ರೆ, ಈ ಎಲ್ಲ ರಾಜ ಮಹಾರಾಜರುಗಳ ವಂಶ ಹಾಗೆ ಕಂಟಿನ್ಯೂ ಆಗ್ಬಿಟ್ರೆ ಏನಾಗುತ್ತೆ? ಸಾಮಾನ್ಯವಾಗಿ 100 ತಲೆಮಾರಿನ ತನಕ ಕೆಟ್ಟ ವ್ಯಕ್ತಿಗಳು, ದುಷ್ಟರು ಹುಟ್ಟೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಮಧ್ಯೆ ಎಲ್ಲಾದ್ರೂ ಅಂಶ ನಿಂತು ಹೋಗುತ್ತೇನೋ ಅಂತ ಅನ್ಕೊಂಡ್ರೆ ಅದು ಕೂಡ ಸಾಧ್ಯ ಇಲ್ಲ. ಎಲ್ಲೋ ಪ್ರಬಲ ಕಾರಣ ಇದ್ರೆ ಅಲ್ಲಿ ನಿಲ್ಲಬಹುದು, ಆದ್ರೆ ಸಾಮಾನ್ಯವಾಗಿ ನಿಲ್ಲೋದಿಲ್ಲ. ಹೀಗೆ ವಂಶವೂ ನಿಲ್ಲೋದಿಲ್ಲ. ವಂಶದಲ್ಲಿ ಬಂದಂಥವರೆಲ್ಲರೂ ಕೂಡ ಏನಾಗಿರ್ತಾರೆ? ಸಾತ್ವಿಕರೇ ಆಗಿರ್ತಾರೆ, ಸಜ್ಜನರೇ ಆಗಿರ್ತಾರೆ, ದುರ್ಜನರಾಗಿರೋದಿಲ್ಲ. ಹೀಗೆ ಈಗಿರುವಂತಹ ಎಲ್ಲ ರಾಜರ ವಂಶಗಳು 100 ತಲೆಮಾರಿನ ತನಕ ಹೀಗೆ ಮುಂದುವರೆದು ಬಿಟ್ರೆ, ಸಜ್ಜನರಾಗಿ ಮುಂದುವರೆದು ಬಿಟ್ರೆ ಏನಾಗೋದಿಲ್ಲ? ಕಲಿಯುಗ ಪ್ರಾರಂಭ ಆಗೋದಿಲ್ಲ. ಕಲಿಯುಗ ಪ್ರಾರಂಭ ಆಗದೆ ಹೋದ್ರೆ ಏನಾಗುತ್ತೆ? ಯುಗದ ಧರ್ಮ ಎಂಬುದು ಅದಕ್ಕೆ ಮಧ್ಯದಲ್ಲಿ ವಿಚಿತ್ಯ ಅನ್ನೋದು ಬರುತ್ತೆ. ಹಾಗಾಗಿ ಏನಾಗಬೇಕು? ಈ ಎಲ್ಲ ದೇವಾನುದೇವತೆಗಳ ಸಂತಾನ ಎಂಬುದು ಮಧ್ಯದಲ್ಲಿ ನಿಲ್ಲಬೇಕು. ಅದು ನಿಲ್ಲಬೇಕು ಅಂತಂದ್ರೆ ಇವರೆಲ್ಲರ ಸಂಹಾರ ಆಗಬೇಕು. ಇವರೆಲ್ಲರ ಸಂಹಾರವನ್ನು ಈ ಬೃಹಸ್ಪತ್ಯಾಚಾರ್ಯರು ಅರ್ಥಾತ್ ದ್ರೋಣಾಚಾರ್ಯರು ಮತ್ತು ಲಯಕಾರಕನಾದಂತಹ ಅಶ್ವತ್ಥಾಮಾಚಾರ್ಯರು, ಈ ತಂದೆ ಮಗ ಇಬ್ಬರೂ ಕೂಡ ಸೇರಿಕೊಂಡು ಕೌರವರ ಪರವಾಗಿ ನಿಂತುಕೊಂಡು ಯುದ್ಧವನ್ನು ಮಾಡಿ ಈ ರಾಜ ಮಹಾರಾಜರುಗಳನ್ನ ಸಂಹಾರ ಮಾಡಬೇಕು ಅಂತ ಪರಮಾತ್ಮ ಈ ರೀತಿಯಾಗಿ ಆಲೋಚನೆ ಮಾಡಿದ. ಇದಕ್ಕೆ ಪ್ರಧಾನವಾದಂತಹ ಕಾರಣ ಕಲಿಯುಗ ಎಂಬುದು ಪ್ರಾರಂಭ ಆಗಬೇಕು. ಆ ಕಲಿಯುಗ ಪ್ರಾರಂಭ ಆಗೋದಕ್ಕೆ ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ನಿಮಿತ್ತರಾಗಬೇಕು ಅಂತ ಪರಮಾತ್ಮ ಈ ರೀತಿಯಾಗಿ ಆಲೋಚನೆ ಮಾಡಿದ. ಆಲೋಚನೆ ಮಾಡಿ ಮುಂದೆ ಏವಂ ವಿಚಿಂತ್ಯ ಅಪ್ರತಿಮಃ ಸ ಭಾರ್ಗವಃ ಬಭಾಷ ಈಶತ್ ಸ್ಮಿತ ಶೋಚಿಷಾ ಗಿರಾ. ಅನಂತ ಶಕ್ತಿ ಸಕಲೇಶ್ವರೋಪಿ ತ್ಯಕ್ತಂ ಸರ್ವಂ ನಾದ್ಯವಿತ್ತಂ ಮಮಾಸ್ತಿ.
ಪದಚ್ಛೇದ ಏವಂ ವಿಚಿಂತ್ಯ ಅಪ್ರತಿಮಃ ಸಹ ಭಾರ್ಗವಃ ಬಭಾಷ ಈಷತ್ ಸ್ಮಿತ ಶೋಚಿಷ ಗಿರ ಅನಂತಶಕ್ತಿ ಸಕಲೇಶ್ವರಃ ಅಪಿ ತ್ಯಕ್ತಂ ಸರ್ವಂ ನ ಅದ್ಯ ವಿತ್ತಂ ಮಮ ಅಸ್ತಿ. ಪರಮಾತ್ಮ ಈ ರೀತಿಯಾಗಿ ಆಲೋಚನೆ ಮಾಡಿದ. ಈ ದ್ರೋಣಾಚಾರ್ಯರು ಹಾಗೂ ಮಗನಾದಂತಹ ಅಶ್ವತ್ಥಾಮಾಚಾರ್ಯರ ಮೂಲಕ ಎಲ್ಲ ರಾಜ ಮಹಾರಾಜರುಗಳ ಸಂಹಾರ ಆಗಬೇಕು ಅಂತ ಪರಮಾತ್ಮ ಆಲೋಚನೆ ಮಾಡಿ ಈಶತ್ ಸ್ಮಿತ ಶೋಚಿಷ ಮುಗುಳ್ನಗುತ್ತ ಗಿರ ಬಭಾಷ, ಗಿರ ಅಂದ್ರೆ ಮಾತು, ಒಂದು ಮಾತನ್ನ ಹೇಳಿದ. ಮುಗುಳ್ನಗುತ್ತ ಒಂದು ಮಾತನ್ನ ಹೇಳಿದ. ಎಂಥವನು ಪರಮಾತ್ಮ? ಅನಂತ ಶಕ್ತಿ ಸಕಲೇಶ್ವರ, ಪರಮಾತ್ಮ ಅಪರಿಮಿತವಾದಂತಹ ಶಕ್ತಿ ಉಳ್ಳಂಥವನು ಮತ್ತು ಸರ್ವೇಶ್ವರ, ಇಡೀ ಬ್ರಹ್ಮಾಂಡಕ್ಕೆ ಒಡೆಯನಾದಂಥವನು ಈ ಪರಮಾತ್ಮ ಪರಶುರಾಮ ಪರಮಾತ್ಮ. ಇಂತಹ ಎಲ್ಲದಕ್ಕೂ ಒಡೆಯನಾದಂತಹ ಪರಮಾತ್ಮ ಹೇಳ್ತಾ ಇದ್ದಾನೆ, ತ್ಯಕ್ತಂ ಸರ್ವಂ, ನಾನು ಎಲ್ಲವನ್ನು ಕೂಡ ಕೊಟ್ಟು ಬಿಟ್ಟಿದ್ದೇನೆ. ಪರಶುರಾಮ ದೇವರು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟರನ್ನು ಕೂಡ ಗೆದ್ದು ಸಮಗ್ರ ಭೂಮಿ ಇವರ ಕೈಯಲ್ಲಿ ಇತ್ತು. ಅದೆಲ್ಲವನ್ನು ಕೂಡ ಬ್ರಾಹ್ಮಣರಿಗೆ ದಾನ ಮಾಡಿ ತಾವು ಮಾತ್ರ ಪರಶುರಾಮ ಕ್ಷೇತ್ರದಲ್ಲಿ ಇದ್ದರು ಅಂತ ನಾವು ಕೇಳಿದ್ದೇವೆ. ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಎಲ್ಲ ಜಗತ್ತನ್ನು ಗೆದ್ದಿದ್ದೆ ನಿಜ, ಆದರೆ ಇವತ್ತು ನನ್ನ ಹತ್ತಿರ ಏನೂ ಕೂಡ ಇಲ್ಲ. ಯಾಕೆ ಅಂತಂದ್ರೆ ತ್ಯಕ್ತಂ ಸರ್ವಂ, ಎಲ್ಲವನ್ನು ಕೂಡ ನಾನು ಬಿಟ್ಟು ಬಿಟ್ಟಿದ್ದೇನೆ, ಕೊಟ್ಟು ಬಿಟ್ಟಿದ್ದೇನೆ. ಹಾಗಾಗಿ ಇವತ್ತು ನನ್ನ ಹತ್ರ ಏನಿಲ್ಲ. ವಿತ್ತಂ ನಾಸ್ತಿ, ವಿತ್ತ ದುಡ್ಡು ಯಾವುದು ಕೂಡ ನನ್ನ ಹತ್ತಿರ ಇಲ್ಲ. ಹಾಗಾಗಿ ನೀನೇನೋ ಒಂದು ಆಕಳು ಕೊಡು ಅಂತ ಕೇಳಲಿಕ್ಕೆ ಬಂದಿದ್ದೀಯಾ, ಆದರೆ ನನ್ನ ಹತ್ತಿರ ಏನೂ ಕೂಡ ಇಲ್ಲವೇ ಇಲ್ಲ ಎಂಬುದಾಗಿ ಪರಮಾತ್ಮ ಈ ಒಂದು ಹಿನ್ನೆಲೆಯಲ್ಲಿ ಈ ಮಾತನ್ನ ದ್ರೋಣಾಚಾರ್ಯರ ಮುಂದೆ ಹೇಳಿದ. ಮುಂದೆ ಆತ್ಮ ವಿದ್ಯಾ ಶಸ್ತ್ರಂ ಏತಾವದಸ್ತಿ ತೇಷಾಂ ಮಧ್ಯೆ ರುಚಿತಂ ತ್ವಂ ಗ್ರಹಾಣ. ಉಕ್ತಃ ಸಹ ಇತ್ತಂ ಪ್ರವಿಚಿಂತ್ಯ ವಿಪ್ರಃ ಜಗಾದಕಃ ತ್ವದ್ಗ್ರಹಣೆ ಸಮರ್ಥಃ. ಪದಚ್ಛೇದ ಆತ್ಮ ವಿದ್ಯಾ ಶಸ್ತ್ರಂ ಏತಾವತ್ ಅಸ್ತಿ ತೇಷಾಂ ಮಧ್ಯೆ ರುಚಿತಂ ತ್ವಂ ಗ್ರಹಾಣ. ಉಕ್ತಃ ಸಹ ಇತ್ತಂ ಪ್ರವಿಚಿಂತ್ಯ ವಿಪ್ರಃ ಜಗಾದ ಕಃ ತ್ವದ್ಗ್ರಹಣೆ ಸಮರ್ಥಃ. ಹಾಗಾಗಿ ನನ್ನ ಹತ್ರ ಸಂಪತ್ತೇನು ಕೂಡ ಇಲ್ಲ. ಮತ್ತೇನಿದೆ ಅಂತಂದ್ರೆ ಇರೋದು ಮೂರೇ ಮೂರು. ಒಂದು ಆತ್ಮ, ನಾನಿದ್ದೇನೆ. ಇನ್ನೊಂದು ವಿದ್ಯೆ, ಬ್ರಹ್ಮವಿದ್ಯೆ ಅನ್ನೋದಿದೆ. ಮತ್ತು ಶಸ್ತ್ರ, ಆಯುಧಗಳಿದ್ದಾವೆ. ಹಾಗಾಗಿ ಇರೋದು ಮೂರೇ ಮೂರು. ಒಂದು ನಾನು, ನನ್ನ ಹತ್ತಿರ ಇರುವಂತಹ ಬ್ರಹ್ಮವಿದ್ಯೆ, ಇನ್ನೊಂದು ನನ್ನ ಆಯುಧಗಳು. ಹಾಗಾಗಿ ಏತಾವತಸ್ತಿ, ಇಷ್ಟೇ ಇದೆ. ಏಷಾ ಮಧ್ಯೆ ರುಚಿತಂ, ಇದರಲ್ಲಿ ನಿನಗೆ ಯಾವುದು ರುಚಿತವಾಗುತ್ತೋ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀನು ಗ್ರಹಣ ಸ್ವೀಕಾರ ಮಾಡು. ಈ ರೀತಿಯಾಗಿ ಪರಶುರಾಮ ದೇವರು ಹೇಳಿದಾಗ ದ್ರೋಣಾಚಾರ್ಯರು ವಿಪ್ರಹ ಪ್ರವಿಚಿಂತ್ಯ, ಆ ವಿಪ್ರ ಬ್ರಾಹ್ಮಣನಾದಂತಹ ದ್ರೋಣಾಚಾರ್ಯರು ಆಲೋಚನೆ ಮಾಡಿದರು ಏನ್ ಮಾಡ್ಬೇಕು ಅಂತ. ಆಲೋಚನೆ ಮಾಡಿ ಹೇಳ್ತಾ ಇದ್ದಾರೆ, ಕಹ ತ್ವದ್ಗ್ರಹಣೇ ಸಮರ್ಥ, ನಿನ್ನನ್ನು ತೆಗೆದುಕೊಳ್ಳಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಅಂತ. ತೆಗೆದುಕೊಳ್ಳೋದನ್ನೇ ದಾನ ತೆಗೆದುಕೊಳ್ಳೋದು ಅಂತ. ದಾನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಏನಾಗುತ್ತೆ, ದಾನ ತೆಗೆದುಕೊಂಡಂತಹ ವಸ್ತುವಿನ ಮೇಲೆ ದಾನ ತೆಗೆದುಕೊಂಡಂತಹ ವ್ಯಕ್ತಿಗೆ ಅಧಿಕಾರ ಇರುತ್ತೆ. ಅರ್ಥಾತ್ ಆ ವ್ಯಕ್ತಿಯ ಕೆಳಗಡೆ ಆ ವಸ್ತು ಇರುತ್ತೆ ಅಂತ. ಹಾಗಾಗಿ ಒಂದು ಅರ್ಥದಲ್ಲಿ ಪರಶುರಾಮ ದೇವರನ್ನ ದಾನವಾಗಿ ತೆಗೆದುಕೊಳ್ಳುವುದು ಅಂತಂದ್ರೆ ಪರಶುರಾಮ ದೇವರ ಮೇಲೆ ಅಧಿಕಾರವನ್ನು ಚಲಾವಣೆ ಮಾಡೋದು. ಹಾಗಾಗಿ ಹೇಳ್ತಾ ಇದ್ದಾರೆ, ಕಸ್ತ್ವದ್ಗ್ರಹಣೆ ಸಮರ್ಥ,
ಪರಮಾತ್ಮ ನಿನ್ನನ್ನು ದಾನವಾಗಿ ಸ್ವೀಕಾರ ಮಾಡ್ಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ, ನನಗೆ ಸರ್ವಥ ನೀನು ಬೇಡ ಎಂಬುದಾಗಿ ದ್ರೋಣಾಚಾರ್ಯರು ನಯವಾಗಿ ಪರಮಾತ್ಮನನ್ನ ಸಹಜವಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ ನೀನು ಬೇಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ದ್ರೋಣಾಚಾರ್ಯರು ಏನ್ ಹೇಳಿದರು, ಏನನ್ನ ಸ್ವೀಕಾರ ಮಾಡಿದರು ಎನ್ನುವಂತ ವಿಚಾರವನ್ನ ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ಚಿಂತನೆಯನ್ನ ಮತ್ತೆ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.